ಯಾವುದೇ ಕಾರಣಕ್ಕೂ ತಹಸೀಲ್ದಾರ್ ಕಡೆಯಿಂದ MLA ಸರ್ಟಿಫಿಕೇಟ್ ತೊಗೊಂಡು ವಿಧಾನಸಭೆ ಎಂಟ್ರಿ ಹೊಡಿತೀನಿ ಸರ್. ನನ್ನ ತಾಲೂಕಿನ ಜನ ಈ ತಪ್ಪೊಮ್ಮೆ ಮೇಲೆ ಆಣೆ ಸರ್, ಯಾವ ಕಾರಣಕ್ಕೂ ಕೈ ಬಿಡಲ್ಲ ಸರ್. ಹಾಂ ಸರ್, ನಾನು ಹಾನಗಲ್ ತಾಲೂಕಿನ ಶಾಸಕನಾಗಿ ಹಾನಗಲ್ ತಾಲೂಕಿನ ನನ್ನ ಸಮಸ್ತ ರೈತರ ಸಾಲ ಮನ್ನಾ ಮಾಡ್ತೀನಿ ಸರ್. ನನ್ನ ಅಕ್ಕ ತಂಗಿಯರ ಸಂಘಗಳಲ್ಲಿ ಮಾಡಿಕೊಂಡಿರ್ತಕ್ಕಂಥ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತೀನಿ. JDS ಪಕ್ಷದನ್ನು ಕೊಟ್ಟರು ಅಂತ ಇಟ್ಕೊಳ್ಳಿ ಸರ್. ಅವರಿಗೆ ಒಂದು ಸರಿ ಆ ಶಕ್ತಿ ತುಂಬಿದ್ದ ಕರೆ ಆದರೆ ಮುಂದಿನ ದಿನಮಾನಗಳಲ್ಲಿ ನನ್ನ ರೈತರನ್ನು ಕಟ್ಟಾಕೋಕ್ಕಾಗಲ್ಲ ಸರ್. ಆಲ್ರೆಡಿ ಸುಮಾರು ಸರಿ ಕುಮಾರಣ್ಣ ಹತ್ರ ಮಾತಾಡಿದ್ದೀನಿ ಸರ್. ಅಣ್ಣ, ನನ್ನ ತಾಲೂಕಿಗೆ ಏನಾದ್ರು ಮಾಡಿ 2 ಫ್ಯಾಕ್ಟ್ರಿಗಳನ್ನು ಕೊಡಿ ಸರ್, 2 ಫ್ಯಾಕ್ಟ್ರಿ ಕೊಡಿ. ಯಾವುದೇ ಕಾರಣಕ್ಕೂ ತಹಸೀಲ್ದಾರ್ ಕಡೆಯಿಂದ MLA ಸರ್ಟಿಫಿಕೇಟ್ ತೊಗೊಂಡು ವಿಧಾನಸಭೆ ಎಂಟ್ರಿ ಹೊಡಿತೀನಿ ಸರ್. 100% ಸರ್. ನನ್ನ ತಾಲೂಕಿನ ಜನ ಈ ತಪ್ಪೊಮ್ಮೆ ಮೇಲೆ ಆಣೆ ಸರ್, ಯಾವ ಕಾರಣಕ್ಕೂ ಕೈ ಬಿಡಲ್ಲ ಸರ್. ಹಾಂ ಸರ್. ಸರ್, ನನ್ನ ಕನಸು ಸರ್ ಹೇಳ್ತೀನಿ ಸರ್. ನಾನು ಹಾನಗಲ್ ತಾಲೂಕಿನ ರೈತರ ಮಗ ಸರ್. ನಾನು ಮುಂದಿನ ದಿನಮಾನಗಳಲ್ಲಿ ಅವ್ರ ಶಕ್ತಿ ತುಂಬಿದ್ದ ಕರೆ ಆದರೆ ನಾನು ಆರಿಸಿರ್ತಕ್ಕಂಥ ಪಕ್ಷದಲ್ಲಿ ನನ್ನ ಸರ್ಕಾರ ಇರ್ತೈತೋ ಬಿಡ್ತೈತೆ ಗೊತ್ತಿಲ್ಲ ಸರ್. ನಾನು ಹಾನಗಲ್ ತಾಲೂಕಿನ ಶಾಸಕನಾಗಿ ಹಾನಗಲ್ ತಾಲೂಕಿನ ನನ್ನ ಸಮಸ್ತ ರೈತರ ಸಾಲ ಮನ್ನಾ ಮಾಡ್ತೀನಿ ಸರ್. ಯಾವುದೇ ಕಾರಣಕ್ಕೂ ಮಾಡ್ತೀನಿ. ನನ್ನ ಅಕ್ಕ ತಂಗಿಯರ ಸಂಘಗಳಲ್ಲಿ ಮಾಡಿಕೊಂಡಿರ್ತಕ್ಕಂಥ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತೀನಿ. ಅವರಿಗೆ ಒಂದು ಸರಿ ಆ ಶಕ್ತಿ ತುಂಬಿದ್ದ ಕರೆ ಆದರೆ ಮುಂದಿನ ದಿನಮಾನಗಳಲ್ಲಿ ನನ್ನ ರೈತರನ್ನು ಕಟ್ಟಾಕೋಕ್ಕಾಗಲ್ಲ ಸರ್. ಆಮೇಲೆ ಸರ್, ಅವರು ಬೆಳೆದಿರ್ತಕ್ಕಂಥ ಬೆಲೆಗೆ ಬೆಂಬಲ ಬೆಲೆಯನ್ನು ತೆಗೆದಕ್ಕೆ ನನ್ನ ರೈತರು ಎಷ್ಟು ಹೋರಾಟ ಮಾಡ್ತಾರೆ. ಸಂಘ ಸಂಸ್ಥೆ ಮಾಡಿಕೊಂಡು, ಸಂಘಟನೆ ಮಾಡಿಕೊಂಡು, DCIPCಗೆ ಹೋಗಿ ಕುಂದ್ರೋದು, ಹೋರಾಟ ಮಾಡೋದು, ಬಿಸಿಲು ಚಳಿಯಲ್ಲಿ ಓಡಾಡೋದು, ನಮ್ಮ ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆಮೇಲೆ ಇವರು ಕಣ್ಣು ತೆಗೆದು ಏನೋ ಒಂದು ಬೇಡಿಕೆಗಳನ್ನು ಕೊಡ್ತಾರೆ ಸರ್. ಸರ್, ನನ್ನ ಕನಸು ಅಂತ ಹೇಳಿದರೆ ಆ ಶಕ್ತಿ ತುಂಬಿದ್ದ ಕರೆ ಆದರೆ ಹಾನಗಲ್ ತಾಲೂಕಿನಲ್ಲಿ ಸರ್ಕಾರದಿಂದ ನಿಗದಿಯಾಗಿ ಬೇಕಾಗಿರ್ತಕ್ಕಂಥ ನನ್ನ ರೈತರ ಆಸೆ ಏನಿರ್ತದಲ್ಲ ಸರ್, ರೈಟು ಆ ರೇಟ್ಗೆ ಫಿಕ್ಸ್ ಮಾಡಿ ಹಾನಗಲ್ ತಾಲೂಕಿನಲ್ಲಿ ಖರೀದಿ ಕೇಂದ್ರವನ್ನು ಖರೀದಿ ಮಾಡ್ತೀವಿ ಸರ್. ಎಲ್ಲ ಬೆಳೆಗಳಿಗೂ ಸ್ಟೋರೇಜ್ಗಳನ್ನು ಮಾಡಿಕೊಡ್ತೇವೆ, ಗೋಡೌನ್ಗಳನ್ನು ಮಾಡಿಕೊಡ್ತೇವೆ. ಅವ್ರಿಗೆ ರೇಟ್ ಬಂದಾಗ ಮಾರ್ಕೊಳ್ಳಿ ಸರ್. ಅವ್ರಿಗೆ ಆ ಸಮಯದಲ್ಲಿ ಏನು ರೇಟ್ ಇದೆ ಆ ರೇಟನ್ನು ಸರ್ಕಾರದಿಂದ ಕೊಡಿಸ್ತಕ್ಕಂಥ ಕೆಲಸವನ್ನು ಅವರ ದವಸ ಧಾನ್ಯಗಳಿಗೆ ಮಾಡಿಕೊಡ್ತೀವಿ. ಒಂದು ಭತ್ತ ಇರ್ಬೋದು, ಗೋಂಜಾಳ ಇರ್ಬೋದು, ಬೇರೆ ಬೇರೆ ಯಾವುದೇ ಇರಲಿ ಸರ್, ಅವ್ರನ್ನ ಒಂದು ಕಡೆ ಸ್ಟಾಕ್ ಮಾಡಿಸ್ತೀವಿ ರೈತರದು. ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೆಲೆನ ಕೊಡ್ತೀವಿ. ಅವ್ರಿಗೆ ಹೆಚ್ಚುವರಿ ರೇಟ್ ಸಿಕ್ಕಾಗ ಅವ್ರು ಮಾರ್ಕೋಬೋದು, ಇಲ್ಲ ಸರ್ಕಾರದ ಬೆಂಬಲ ಬಂದಾಗ ಮಾರ್ಕೋಬೋದು. ಅವ್ರು ಯಾವುದಕ್ಕೂ ಆ ದುಡ್ಡಿಗೆ ₹1 ಬಡ್ಡಿ ಇರೋದಿಲ್ಲ ಸರ್. ಹೌದು ಸರ್. ಆಮೇಲೆ ಸರ್, ಕಷ್ಟಪಟ್ಟು ನಮ್ಮ ಕೇಂದ್ರ ಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಕೈಗಾರಿಕಾ ಮಂತ್ರಿ ಆಗಿರೋದ್ರಿಂದ ಆಲ್ರೆಡಿ ಸುಮಾರು ಸರಿ ಕುಮಾರಣ್ಣ ಹತ್ರ ಮಾತಾಡಿದ್ದೀನಿ ಸರ್. ಅಣ್ಣ, ನನ್ನ ತಾಲೂಕಿಗೆ ಏನಾದ್ರು ಮಾಡಿ 2 ಫ್ಯಾಕ್ಟ್ರಿಗಳನ್ನು ಕೊಡಿ ಸರ್, 2 ಫ್ಯಾಕ್ಟ್ರಿ ಕೊಡಿ. ಒಂದೊಂದು ಫ್ಯಾಕ್ಟ್ರಿಯಲ್ಲಿ 5,000 ಜನ ಕೆಲಸ ಮಾಡಿದರೆ 10,000 ಜನ ನನ್ನ ತಾಲೂಕಿನ ಯುವಕರು ಯುವತಿಯರು ಕೆಲಸ ಮಾಡ್ತಾರೆ ಸರ್. ಹಾನಗಲ್ ತಾಲೂಕಿನಲ್ಲಿ 10,000 ಜನ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಅಂದರೆ ನನ್ನ ತಾಲೂಕಿನ ಅಭಿವೃದ್ಧಿ ಯಾವ ರೀತಿ, ಎಕಾನಮಿ ಯಾವ ರೀತಿ ಓಡ್ಬೋದು ಸರ್, ಅಲ್ವಾ ಸರ್? ಆಮೇಲೆ ಕಾನ್ಸೆಪ್ಟ್ ಸರ್ ಏನಂತ ಹೇಳಿದರೆ, ನನ್ನ ತಾಲೂಕಿನ ಯುವಕರಿಗೆ ಉದ್ಯೋಗ ಸಿಕ್ಕರೆ ಅವರ ಒಂದು ಜೀವನ ಶೈಲಿನೇ ಚೇಂಜ್ ಆಗುತ್ತೆ ಸರ್. ನನ್ನ ತಂದೆ ತಾಯಂದಿರು ಎಷ್ಟು ಕೊರಗ್ತಾ ಇದ್ದಾರೆ, ನನ್ನ ಮಕ್ಕಳು ಮದುವೆ ಆಗ್ತಾ ಇಲ್ಲ, ಕನ್ಯೆ ಕೊಡ್ತಾ ಇಲ್ಲ, ಉದ್ಯೋಗ ಇಲ್ಲ ಅಂಥೇಳಿ ಸರ್. ಅದು ಕೂಡ ದೂರ ಆಗುತ್ತೆ ಸರ್. ಏನಾದರೂ ಮಾಡಿ ಅವ್ರಿಗೆ ಉದ್ಯೋಗ ಸೃಷ್ಟಿಯಾಗ್ಬಿಟ್ರೆ ಅವರಿಗೆ ಕನ್ಯೆ ಕೊಡ್ತಕ್ಕಂಥವ್ರು ಮನಸ್ಸು ಮಾಡ್ತಾರೆ. ನಮ್ಮ ಮಗಳು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ನಿಜವಾಗ್ಲೂ ಸರ್. ಸರ್, ಈಗ ಶಿಕ್ಷಣ ಉದ್ಯೋಗ ಅಂಥೇಳಿ ಸರ್, ಉದ್ಯೋಗ ಇದ್ದರೆ ಸರ್, ಈಗ ಒಂದೊಂದು ಊರಲ್ಲಿ 40ರಿಂದ 50 ಮಂದಿ ಮದುವೆ ಆಗದೆ ಇರತಕ್ಕಂಥ ನನ್ನ ಯುವಕರಿದ್ದಾರೆ ಸರ್. ಅವ್ರಿಗೆ ಯಾಕೆ ಕನ್ಯೆ ಕೊಡ್ತಾ ಇಲ್ಲ? ಅವ್ರಿಗೆ ಉದ್ಯೋಗ ಇಲ್ಲ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕನ್ಯೆ ಕೊಡ್ತಾ ಇಲ್ಲ. ಅವ್ರಿಗೆ ಉದ್ಯೋಗನ ಇದ್ದಿದ್ರೆ ಯಾರಾದರೂ ಮುಂದೆ ಕನ್ಯೆ ಕೊಡ್ತಾಯಿದ್ರು. ಅವಾಗ ಒಂದು ಉದ್ಯೋಗ ಸೃಷ್ಟಿ ಆಗ್ತದೆ, ಅವರ ಜೀವನ ಸೃಷ್ಟಿ ಆಗ್ತದೆ. ಆ ಮಕ್ಕಳನ್ನು ಹಿಡಿದಿರ್ತಕ್ಕಂಥ ತಂದೆ ತಾಯಂದರು ನಿಜವಾಗ್ಲೂ ಅವರ ಜೀವನದಲ್ಲಿ ಒಂದು ಸಾರ್ಥಕತೆಯನ್ನು ಪಡಿತಾರೆ ಸರ್.